ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ? ಆಲ್ರೆಡಿ ತಮ್ಮನೇ ನೋಡೇ ಗೊತ್ತಾಗಿರುತ್ತೆ. ಇವತ್ತು ನಾವೆಲ್ಲ ಕೋಟಿಲಿಂಗೇಶ್ವರಕ್ಕೆ ಹೋಗ್ತಾ ಇದ್ದೀವಿ. ಮುಂದೆ ವಿಡಿಯೋದಲ್ಲಿ ನೋಡಿ ವಿಡಿಯೋ ಶೇರ್ ಮಾಡ್ಕೊತೀನಿ. ಎಲ್ಲರೂ ಬೇಗನೆ ಎದ್ದು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ. ಇವಾಗ ಕೆಂಗೇರಿಗೆ ಬಸ್ ಹತ್ತಿದ್ದೀವಿ. ಯಾರ್ಯಾರು ಹೋಗ್ತಾ ಇದ್ದೀವಿ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಹೋಗ್ತಾ ಇದ್ದೀವಿ. ಇವಾಗ ಕೆಂಗೇರಿ ರೈಲ್ವೆ ಸ್ಟೇಷನಲ್ಲಿ ಬಂದಿಳಿದು ನೋಡಿ. ಇವಾಗ ಟಿಕೆಟ್ ತೊಗೊತಾ ಇದ್ದಾರೆ ನಮ್ಮ ಮನೆಯವರು, ನಮ್ಮ ಅಣ್ಣಂದಿರು. ನಾವು ಇಲ್ಲಿ ಕೆಂಗೇರಿ ರೈಲ್ವೆ ಸ್ಟೇಷನಲ್ಲಿ 7 ಗಂಟೆಗೆ ಒಂದೇ ಟ್ರೈನ್ ಇರೋದು. ಎಲ್ಲಿಗೆ ಅಂದರೆ ಬಂಗಾರಪೇಟೆಗೆ. ಬಂಗಾರಪೇಟೆಯಿಂದ ಅಲ್ಲಿ ಬಸ್ ಸಿಗುತ್ತೆ, ಇಲ್ಲ ಆಟೋದಲ್ಲಿ ಹೋಗಬೇಕು. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ತಾ ಇವಾಗ ಕೆಂಗೇರಿ ರೈಲ್ವೆ ಸ್ಟೇಷನ್ಗೆ ಬಂದು 7 ಗಂಟೆಗೆ ಒಂದೇ ಇರೋದು ಬಂಗಾರಪೇಟೆಗೆ ಟ್ರೈನು. ಅದು ಬಿಟ್ಟರೆ ಮೆಜೆಸ್ಟಿಕ್ಗೆ ಹೋಗಬೇಕು ನಾವು, ಬಂಗಾರಪೇಟೆಗೆ ಹೋಗಬೇಕು ಅಂದರೆ. ಎಲ್ಲರೂ 4 ಗಂಟೆಗೆ ಎದ್ದಿದ್ದರಿಂದ ಎಲ್ಲರಿಗೂ ನಿದ್ದೆ ಬರ್ತಾ ಇದೆ. ನಮ್ಮ ಮನೆ ಹೋದೆ ಕರ್ಕೊಬರ್ಬೇಕಿತ್ತು ನಾವು. ಟ್ರೈನ್ ಬಂತು ಕೊನೆಗೂ. ನಾವೆಲ್ಲಿ ಟ್ರೈನ್ ಮಿಸ್ ಆಗುತ್ತೆ ಅಂದ್ಕೊಂಡು, ಯಾಕಂದರೆ ನಮ್ಮ ಏರಿಯಾಯಿಂದ ಬಸ್ಸೇ ಸಿಗಲಿಲ್ಲ ಕೆಂಗೇರಿ ರೈಲ್ವೆ ಸ್ಟೇಷನ್ಗೆ. ಸುಮಾರೊಂದು 1/2 ಅವರ್ 3/4 ಅವರ್ ಕಾಯ್ದು ಕೊನೆಗೆ ಸೀಟು ಸಿಕ್ತು. ಸೀಟ್ ಕತೆ ಹೇಳಬೇಕು ಅಂದರೆ ರಿಸರ್ವೇಷನ್ ಸೀಟ್ಗಳು ಕೂತ್ಕೊಂಡ್ಬಿಟ್ಟಿದ್ದೀವಿ ನಾವು. ಅವರು ಒಂದೊಂದು ಸ್ಟಾಪಿಗೂ ಒಬ್ಬೊಬ್ಬರು ಬಂದು ಇದು ನಮ್ಮ ಸೀಟು ಎದ್ದೇಳ್ರಿ, ನಮ್ಮ ಸೀಟು ಎದ್ದೇಳ್ರಿ ಅಂತ. ಕೊನೆಗೆ ನಾವು ಇಳಿಯೋ ಗಂಟನೂ ಸೀಟಿನ ಮೇಲೆ ಕೂತಿದ್ದು ಅಂದರೆ ನಮ್ಮ ಅತ್ತೆ ಒಬ್ಬರೇ, ಇನ್ನೆಲ್ಲರೂ ಎದ್ದು ನಿಂತಿದ್ದು. ಸೀಟ್ ಸಿಕ್ತು ಅಂತ ಖುಷಿ ಪಡಬೇಕು, ಇಲ್ಲ ರಿಸರ್ವೇಷನ್ ಸೀಟು ಅಂತ ದುಃಖ ಪಡಬೇಕು, ಒಂದೂ ಗೊತ್ತಿಲ್ಲ. ಈಗಿರೋ ಖುಷಿ ಆಮೇಲೆ ಇರಲ್ಲ ನೋಡಿ. ನೋಡಿ ಕೊನೆಗೆ ಎಲ್ಲಿ ಬಂದು ಕೂತಿದ್ದೀವಿ ಅಂತ. ಬಾಗ್ಲ ಹತ್ರ ನಿಂತಿದ್ದೀವಿ. ನಮ್ಮಣ್ಣ ಬಾಗ್ಲ ಹತ್ರ ಕೂತ್ಕೊಂಡವನೆ ನೋಡಿ. ನೀನು ರೀಚ್ ಆದ ಬಂಗಾರಪೇಟೆಗೆ. ಬರೀ ಕಲ್ಲುಗಳು, ಯಾವ ರೀತಿ ಇದೆ ನೋಡಿ ಕಲ್ಲು. ನಮ್ಮ ಅತ್ತೆ ಹಿಡ್ಕೊಂಬತ್ತವ್ರು ನಮ್ಮ ಮನೆಯವರು. ನಮ್ಮ ಅತ್ತೆ ಇಲ್ಲ ನಾನು ಮೆಟ್ಲ ಮೇಲೆ ಬರ್ತೀನಿ ಅಂತ, ಇಲ್ಲ ಬಾ ಅಂತ ಕೊನೆಗೆ ಕರ್ಕೊಂಡು ಬಂದು ಬಂಗಾರಪೇಟೆ ರೀಚ್ ಆದ. ಆಲ್ರೆಡಿ 9:30 ಆಗಿತ್ತು. ಎಲ್ಲರಿಗೂ ಹೊಟ್ಟೆ ಬೇರೆ ಹಸ್ತಿತ್ತು. ಅಲ್ಲೇ ಪಕ್ಕದಲ್ಲಿ ಒಂದು ಹೋಟ್ಲಿತ್ತು. ಕೊನೆಗೆ ಎಲ್ಲರೂ ಹೋಗಿ ಊಟ ಮಾಡಿಕೊಂಡು ಎಲ್ಲರೂ ದೋಸೆ ತಗೊಂಡು ತಿಂದು ತಿನ್ರಿ. ಇವರಿಬ್ಬರು ನಮ್ಮ ಮನೆ ದೊಡ್ಡ ಹೊಟ್ಟೆಗಳು, ನೀನ. ಇವು ಆಟೋ ಕತೆ ಹೇಳಬೇಕು ಅಂದರೆ, ನಾವು ಟ್ರೈನ್ ಇಳಿದು ಬಂದಾಗ ಇವ್ರನ್ನ ಆಟೋ ಕೇಳಿದ್ದೆ ನಾವು, ಇಲ್ಲಿಗೆ ಕೋಟಿಲಿಂಗೇಶ್ವರಕ್ಕೆ ಹೋಗೋಕ್ಕೆ ಎಷ್ಟಾಗುತ್ತೆ ಅಂತ. ಅವರು ಒಬ್ಬೊಬ್ರಿಗೆ 40 ರೂಪಾಯಿ ಅಂತ ಹೇಳಿದರು. ಬಸ್ಸಲ್ಲಾದರೆ 20 ರೂಪಾಯಿ ಬೇಡ ಅಂತೇಳಿ ನಾವು ಊಟ ಮಾಡೋಕ್ಕೆ ಅಂತ ಬಂದೋ. ಕೊನೆಗೆ ಅವರು ಹೋಟ್ಲ ಹತ್ರನೇ ಬಂದಿದ್ದರು. ಕೊನೆಗೂ ಒಬ್ಬೊಬ್ರಿಗೆ 30 ರೂಪಾಯಿ ಅಂತ ಹೇಳಿ ಆಟೋದಲ್ಲಿ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಾವ್ರೆ ನೋಡಿ. ಈಗ ಇಲ್ಲೇನು ನಡೀತಾ ಇದೆ ಅಂದರೆ, ನಮ್ಮ ಅತ್ತೆ ದೋಸೆ ಚೆನ್ನಾಗಿರಲಿಲ್ಲ, ಚಟ್ನಿ ಚೆನ್ನಾಗಿರಲಿಲ್ಲ ಅಂತ ಹೇಳ್ತಾವ್ರೆ. ಅದಕ್ಕೆ ನಮ್ಮ ಮನೆಯವ್ರು ಹೇಳ್ತಾವ್ರೆ, ನೀವೆಲ್ಲರೂ ಹೋಗಬೇಕು ಅಂದರೆ ನೀವಿಬ್ಬರು, ನಮ್ಮ ಅಮ್ಮನೂ ಮತ್ತು ನಮ್ಮ ಅತ್ತೆನ ಇಬ್ರಿಗೂ ಅಡುಗೆ ಮಾಡ್ಕೊಂಬಿಡಿ, ನಾವು ಬೇಗ ಹೋಟ್ಲಲ್ಲಿ ತಿನ್ಕೊಡ್ತೀವಿ ಅಂತ ಹೇಳ್ತಾವ್ರೆ. ಕೊನೆಗೂ ಮಾತಾಡ್ತಾ ಕೋಟಿಲಿಂಗೇಶ್ವರ ದೇವಸ್ಥಾನ ಸಿಕ್ಕೇ ಬಿಡ್ತು ನೋಡಿ. ಶ್ರೀ ಕೋಟಿಲಿಂಗೇಶ್ವರ ಸ್ವಾಮಿ ದೇವಾಲಯ. ಅಲ್ಲೋಡಲ್ಲಿ ಮತ್ತೆ ಆ ಕಡೆ ಹೋಗ್ಬೇಕತ್ತೆ ಈಗ ನಾವು. ಫೈನಲಿ ದೇವಸ್ಥಾನಕ್ಕೆ ರೀಚ್ ಆದ್ವು.
ಇವಾಗ ದೇವ್ರ ದರ್ಶನ ಮಾಡೋಕ್ಕೆ ಅಂತ ಒಳಗೆ ಹೋಗಬೇಕು. ಇವಾಗ ಕಾಲು ತೊಳಿಬೇಕು ಅಂತೇಳಿ ನಲ್ಲಿಗಳು ಹುಡುಕ್ತಾ ಇದ್ದೀವಿ. ಅಲ್ಲಿ ಯಾವಾಗಲೂ ಈ ಥರ ಜಾತ್ರೆ ಇದ್ದಂಗೆ ಇರುತ್ತೆ ನೋಡಿ. ಇಲ್ಲೆಲ್ಲ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಜಾಗನೂ ಕೂಡ ಇದೆ. ಈ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಲಿಂಗಗಳು ನೋಡೋದೇ ಒಂಥರ ಚೆಂದ ಅಲ್ಲ. ಎಲ್ಲಿ ನೋಡಿದ್ರೂ ಬರೀ ಲಿಂಗಗಳೇ ಇರ್ತವೆ ನೋಡಿ ಯಾವ ರೀತಿ ಇದೆ. ನಾನು ಇದೇ ಫಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಹೋಗಿದ್ದು. ನಿಜವಾಗ್ಲೂ ತುಂಬ ಖುಷಿ ಆಯಿತು ಈ ದೇವಸ್ಥಾನ ನೋಡಿ ನನಗೆ. ಮಾತ್ರ ಬಿಸಿಲು ಇತ್ತು ಅವತ್ತು, ಸಿಕ್ಕಾಪಟ್ಟೆ ಬಿಸಿಲಿತ್ತು, ಮಳೆ ಏನು ಇರಲಿಲ್ಲ. ಅಂತ ಮತ್ತೆ ಕಲ್ಲು ಹಂಗೆ ಹೋಗ್ಬೋದು ನೋಡಿ. ನಾವು ಹಂಗೆ ಹೋಗೋಣ. ತೋರ್ಸ ಮತ್ತೆ ಫೋಟೋ ತೆಗಿಲ್ಲ. ಎತ್ತುದಿದ್ಯಾ? ಎತ್ತು ಎತ್ತು ಮತ್ತೆ ಬಾಹುಬಲಿ ಫೋಟೋ ತೆಗಿಲ್ಲ. ಜನ ಮಾತ್ರ ತುಂಬ ಜನ ಇದ್ದರು ಅವತ್ತು ಸಂಡೇ ಆಗಿರೋದ್ರಿಂದ ಜನ ತುಂಬ ಜನ ಇದ್ದರು. ಬಿಸಿಲು ಮಾತ್ರ ಹಂಗೆ ಇತ್ತು, ಸಿಕ್ಕಾಪಟ್ಟೆ ಬಿಸಿಲು, ಜನ ತುಂಬ ಜನ. ಈ ದೇವಸ್ಥಾನಕ್ಕೆ ಹೋದರೆ ಬೇರೆ ದೇವಸ್ಥಾನಕ್ಕೆ ಹೋಗೋ ಇದೇ ಇರಲ್ಲ, ಯಾಕಂದರೆ ಎಲ್ಲ ದೇವರುಗಳು ಇಲ್ಲೇ ಇರ್ತಾರೆ. ಮುಂದೆ ತೋರಿಸ್ತೀನಿ ನೋಡಿ ಯಾವ್ಯಾವ ದೇವರಿದ್ದಾರೆ ಅಂತ. ದೇವಸ್ಥಾನ ಒಳಗೆ ಕ್ಯಾಮ್ರಾ ಅಲೌಡ್ ಇಲ್ಲ, ಆದರೆ ಹೇಳ್ತೀನಿ ನೋಡಿ ಎಲ್ಲೆಲ್ಲಿ ಹೋಗಿದ್ದು ಅಂತ. ಫಸ್ಟ್ನೇ ದೇವಸ್ಥಾನದಲ್ಲಿರೋದು ಬ್ರಹ್ಮ ವಿಷ್ಣು ಮಹೇಶ್ವರ ಸರಸ್ವತಿ. ಅಲ್ಲಿ ದರ್ಶನ ಮಾಡ್ಕೊಂಡು ಎಲ್ಲರೂ ಕೂತಿದ್ದೀವಿ ಸ್ವಲ್ಪ ಹೊತ್ತು. ಇವಾಗ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ಎಲ್ಲಿ ನೋಡಿದ್ರು ಬರೀ ಲಿಂಗಗಳೇ ಕಾಣ್ತವೆ. ಮಾಡೋದು ಇಲ್ಲಿ ಕೆಳಗಡೆ ನೋಡ್ಕೊಂಡ್ ಮಡಿಯಲ್ಲ ಎಲ್ಲ ಮಾಡ್ತದ ಅಷ್ಟೇ. ಎಲ್ಲಿ ನೋಡ್ಕೊಂಡು ಮಾಡೋದೇ. ಅವ್ನು ಯಾಕೆ ಕೆಳಗಡೆ ನೋಡ್ಕೊಂಬ ಅಂತ ಹೇಳ್ತಾನೆ ಅಂದರೆ, ನಾನು ಒಂಥರ ಎಡವಟ್ಟಿದ್ದಂಗೆ, ಎಲ್ಲೋದ್ರೂ ಬರೀ ಬಿದ್ದು ಬರೋದೇ ಆಗುತ್ತೇನೆ ಅಂತ. ಅದಕ್ಕೆ ಯಾರು ನನ್ನ ಜೊತೆ ಇದ್ದಂಗೆ ಇರ್ತಾರೆ. ಯಾಕೆ ಹೇಳು, ಎಲ್ಲೋದ್ರೂ ಬಿದ್ದು ಬರ್ತಾಳಲ್ಲ, ಅದಕ್ಕೆ ಫಸ್ಟು ವೀಡಿಯೋ ಮಾಡೋದು ಬಿಡು, ಆಮೇಲೆ ಕೆಳಗೆ ನೋಡ್ಕೊಂಬ ಅಂತ. ಇದು ಜಲಕಂಠೇಶ್ವರ ಸ್ವಾಮಿ. ಎತ್ತಕ್ಕಾಯ್ತದ ಅದನ್ನ ಯಪ್ಪ. ಅಲ್ಲಿ ಆಡು ಹಾಕಿದ್ಮೇಲೆ ಎತ್ತಕ್ಕೆ ಆಗಲ್ಲ ಬೇಗ. ಅಲ್ಲಿ ಫೋಟೋನು ಕೂಡ ತೆಕ್ಕೊಡ್ತಾರೆ. ಮಾಮೂಲಿ ಫೋಟೋಗಳಿಗೆ 100 ರೂಪಾಯಿ, ಅದನ್ನು ಲ್ಯಾಮಿನೇಷನ್ ಮಾಡಿಕೊಟ್ರೆ 300 ರೂಪಾಯಿ ಅಂತೆ. ಅದಕ್ಕೆ ನಮ್ಮ ಅಣ್ಣ ಫೋಟೋ ತೆಗ್ಸೋಣ ಅಂತಂದ. ಹ್ಞೂ ಸರಿ ಆಯಿತು ಅಂತಂದೆ. ಕೊನೆಗೆ ಅದ್ರ ರೇಟ್ ನೋಡ್ಬಿಟ್ಟು, ಬೇಡ ನಮ್ಮ ಹತ್ರನೇ ಫೋನ್ಗಳವಲ್ಲ, ನಾವೇ ತೆಕ್ಕೊಳ್ಳೋಣ ಬಿಡು ಅಂತಂದು. ಮಾಮೂಲಿ ಫೋಟೋ ಆದರೆ 100 ರೂಪಾಯಿ ಕಡಿಮೆ ಅಲ್ಲ. ಕಡಿಮೆ ಅಲ್ಲ. ಹಾಂ ಕಮ್ಮಿ ಕಣ. ನಾವೇ ಫೋನ್ ಇಲ್ಲ ಒಬ್ಬ ಬಿಡೋ ತಕೊಳ್ಳೋಣ. ಅವರು ಫ್ರೇಮ್ ಮಾಡ್ಕೊಡ್ತಾರೆ. ಅಲ್ಲ ಕಣ, ನಿಮ್ಮಪ್ಪ 70,000 ರೂಪಾಯಿ ಕೊಟ್ಟು ಫೋನ್ ತಾಡಿಲ್ವಾ? ಪ್ರಿಂಟ್ ಹೊಡಿಯೋದಿಲ್ಲ, ಅದು ಫೋಟೋ ಬರೋ 100 ರೂಪಾಯಿ ಕೊಡ್ತಾರೆ. ನೋಡಿ ಇದೇ ದೊಡ್ಡ ಲಿಂಗ, ಕೋಟಿಲಿಂಗದಲ್ಲಿ ಇದೇ ದೊಡ್ಡ ಲಿಂಗ. ಫೋಟೋ ತೆಗ್ಸ್ಕೊಳ್ಳೋಣ ಅಂತೇಳಿ ಎಲ್ಲ ಫೋಟೋ ತಗೊಳ್ಳೋಣ ಅಂತ ಹೇಳಿ ನಿಂತ್ಕೊತಾ ಇದ್ದೀವಿ. ನಾನು ಆಲ್ರೆಡಿ ಸೆಲ್ಫಿ ಸ್ಟಿಕ್ ತೊಗೊಂಡೋಗಿದ್ದೆ, ಅದನ್ನ ಇಟ್ಬಿಟ್ಟು ನಾವು ಎಲ್ಲಿ ಬೇಕಾದ್ರೆ ನಿಂತ್ಕೊಂಡು ಫೋಟೋ ತೆಕ್ಕೊಬೋದಿತ್ತು.
ಸುತ್ತಮುತ್ತ ಬರೋ ಲಿಂಗಗಳು. ಕರಿಮರ ಕರಿಮರ ನೋಡಿ ಶಿವಲಿಂಗ ಮತ್ತು ನಂದಿ ಯಾವ ರೀತಿ ಕಾಣ್ತಾ ಇದ್ದಾರೆ ಅಂತ. ನೋಡೋಕೆ ಕಣ್ಣು ಸಾಲದು, ಅಷ್ಟು ಸಕ್ಕದಾಗವೆ ದೇವಸ್ಥಾನ ಮಾತ್ರ. ಅತ್ತೆ ನಾ ಇನ್ನೊಂದು ಮಾಡಿದ್ದೆ, ಅದರಲ್ಲಿ ನಿಂದು ಚಾಕುಂದು ಅದು 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 ಎಲ್ಲ ಆಗುತ್ತೆ. ಇವನ್ ಬರೀ ಹೇಳೋದಾಯ್ತು, ನಿಂದು ಚಿಕ್ಕಪ್ಪಂದು ಅದು ಇದು ಇದು ಅದು ಎಲ್ಲ ಆಯ್ತು. ಏನು ಮಾಡಾಯ್ತು ವಿಡಿಯೋ ಮಾಡ್ತೀನಿ, ಮಾಡ್ತಾ ಇದ್ದೀನಿ. ಬಿಡಿ ಬಿಡಿದು ಇಲ್ಲಿ ಯಾವ್ಯಾವ ದೇವಸ್ಥಾನ ಇದೆ ಅಂದರೆ ಹೊರನಾಡು ಅನ್ನಪೂರ್ಣೇಶ್ವರಿ, ಮತ್ತು ಕಾಶಿ ವಿಶ್ವನಾಥ ಸ್ವಾಮಿ, ಸಾಯಿಬಾಬಾ ಟೆಂಪಲ್ಲು, ಗಣೇಶ ಟೆಂಪಲ್ಲು, ತಿರುಪತಿ ವೆಂಕಟರಮಣ ಸ್ವಾಮಿ, ಸುಬ್ರಹ್ಮಣ್ಯ, ತುಂಬ ದೇವ್ರುಗಳಿವೆ. ಇನ್ನೂ ದೇವ್ರುಗಳಿವೆ, ಅದು ನನಗೆ ಜ್ಞಾಪನ ಬರ್ತಾಯಿಲ್ಲ. ನೀವು ಇಲ್ಲಿಗೆ ಒಂದ್ಸಲ ವಿಸಿಟ್ ಕೊಟ್ಟರೆ ಎಲ್ಲ ದೇವಸ್ಥಾನಕ್ಕೆ ಹೋಗೋ ಅನುಭವ ಇಲ್ಲಾಗುತ್ತೆ. ಯಾಕಂದರೆ ಎಲ್ಲ ದೇವ್ರುಗಳು ಇಲ್ಲೇ ಇರ್ತಾರಲ್ಲ. ಇಲ್ಲಿಗೆ ಬಂದುಬಿಟ್ರೆ 2 ಅವರ್ 3 ಅವರ್ ಟೈಮ್ ಬೇಕು, ಯಾಕಂದರೆ ಅದೆಲ್ಲ ಸುತ್ತಿ ನೋಡಬೇಕಲ್ಲ. ನಾವು ಬಂದಿದ್ದು ಬೆಳಗ್ಗೆ 10:30 ಆಗಿತ್ತು. ಇವಾಗ ಹೊರಗಡೆ ಹೋಗೋಷ್ಟೊತ್ತಿಗೆ 12:45 1 ಗಂಟೆ ಆಗಿರುತ್ತೆ. ಎಲ್ಲರೂ ಸುತ್ತಾಡಿ ಸುಸ್ತಾಗಿ ಕೂತ್ಕೊಂಡಿದ್ದೀವಿ ನೋಡಿ. ನಮ್ಮ ಮುಖಗಳು ನೋಡಿದ್ರೆ ಗೊತ್ತಾಗ್ತಿರ್ಬೋದು ಎಷ್ಟು ಬಿಸಿಲಿದೆ ಅಂತ. ನೋಡಿ ಝೂಮ್ ಮಾಡಿ ತೋರಿಸ್ತೀನಿ. ಸಿಕ್ಕಾಪಟ್ಟೆ ಬಿಸಿಲಂದರೆ ಬಿಸಿಲು. ಇವಾಗ ಹೊರಗೆ ಬಂದು ಶಾಪಿಂಗ್ ಮಾಡ್ತಾಯಿದ್ದೀವಿ. ಏನು ಶಾಪಿಂಗ್ ಮಾಡ್ದು ಅಂತ ಮುಂದೆ ವೀಡಿಯೋದಲ್ಲಿ ನೋಡಿ ಗೊತ್ತಾಗುತ್ತೆ. ಇಲ್ಲೇನು ತೊಗೊಳಕ್ಕಾಗಲ್ಲ, ತುಂಬ ಕಾಸ್ಟ್ಲಿ. 100 ರೂಪಾಯಿ ಇರೋ ಐಟಮು ಕೂಡ 500 ರೂಪಾಯಿ ಇಲ್ಲಿ. ಕೊನೆಗೆ ಒಂದು ಅರ್ಧ kg ಸ್ವೀಟ್ ತಗೊಂಡು 1-2 ಲೀಟ್ರ್ ಕಡಲೆಪುರಿ ತಗೊಂಡು ನೋಡಿ ಕಡಲೆಪುರಿ ತಗೊತಾ ಇದ್ದೀವಿ. ಕಡಲೆಪುರಿ ತಿಂತ ನಿಂತಿದ್ದೀನಿ ನೋಡಿ. ನಾವು ಮಾತ್ರ ಹಿಂಗೇನ ಇಲ್ಲ, ಎಲ್ಲರೂ ಹಿಂಗೇನ? ಹೆಂಗಂದರೆ ಅಲ್ಲಿ ಐಟಮ್ ತಗೊಳ್ಳೋಷ್ಟೊತ್ತಿಗೆ ಅರ್ಧ ಲೀಟ್ರ್ ಕಡಲೆಪುರಿ ನಾವೇ ತಿಂದಿರ್ತೀವಿ. ಎಲ್ಲರ ಕೈಯಲ್ಲೂ ಕಡಲೆಪುರಿ ಬಾಯಿ ಆಡ್ತಾನೆ ಅವ್ರಿ ನೋಡಿ. ಒಳಗೆಲ್ಲ ಸುತ್ತಾಡಿ ಸುಸ್ತಾಗಿತ್ತು. ಅವ್ರಿಗೊಂದು ಐಟಮ್ ಹೇಳೋದು, ಇಲ್ಲಿ ಕಡಲೆಪುರಿ ತಗೊಂಡು ತಿನ್ನೋದು, ಅದೇ ಕೆಲಸ ಮಾಡ್ತಾಯಿದ್ದು. ಇಲ್ಲಿ ನಾವು ಕೂಲಿಂಗ್ ಗ್ಲಾಸ್ ಹಾಕಿ ಚೆಕ್ ಮಾಡ್ತಾ ಇದ್ದೀವಿ, ಅದು ಯಾವ ರೀತಿ ಕಾಣ್ತದೆ ಅಂತ. ಕೊನೆಗೆ ಅದು ತಗೊಂಡ್ವಾ ತಗೊಳ್ಳಿಲ್ವಾ ಅಂತ ನೋಡಿ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಕೊನೆಗೆ ಕೂಲಿಂಗ್ ಗ್ಲಾಸ್ ತಗೊಳ್ಳಿಲ್ಲ, ಏನೂ ಇಲ್ಲ. ಯಾಕಂದರೆ ನಮ್ಗೆ ಸೆಟ್ ಆಗೋದಲ್ಲಿ ಇರಲಿಲ್ಲ ನೋಡಿ. ಇವ್ರು 3 ಜನ ಒಂದೇ ಥರ ಶರ್ಟ್ ಇಟ್ಕೊಂಡು ಹೆಂಗೆ ಹೋಯ್ತವ್ರೆ. ಇದು ರಕ್ಷಾಬಂಧನ ಕೊಡಿಸಿದ್ನ ಶರ್ಟು ಅದಿದು. 3 ಜನ ಒಂದೇ ಥರ ಹಾಕ್ಕೊಂಡು ಹೋಗ್ತಾ ಅವ್ರೆ. ಫೈನಲಿ ಮುಗೀತು ಮನೆ ಕಡೆ. ಈಗ 1:30 ಆಗಿತ್ತು. ಹೊಟ್ಟೆ ಬೇರೆ ಹಸ್ತಾಯಿತ್ತು. ಅಲ್ಲೇ ಹೋಟ್ಲಿತ್ತು ಅಂತೇಳಿ ಎಲ್ಲರೂ ಅಲ್ಲೇ ಊಟ ಮಾಡಿಕೊಂಡು. ನಮ್ಮ ಅತ್ತೆಗೆ ಎಕ್ಸಿಲೇಟ್ರ್ ಮೇಲೆ ಬರೋಕ್ಕೆ ಭಯ. ಅವ್ರ ಮುಖದಲ್ಲಿ ನೋಡಿ ಭಯ ಎಷ್ಟೈತೆ ಅಂತ.
ಇವಾಗ ನಮ್ಮ ಅಮ್ಮನ ನೋಡಿ ಯಾವ ರೀತಿ ಜಂಪ್ ಮಾಡ್ತಾರೆ ಅಂತ. ಕೊನೆಗೂ ಆ ಟ್ರೈನು ಮಿಸ್ ಆಯಿತು. ಕೊನೆಗೆ 4 ಗಂಟೆ ಟ್ರೈನ್ ಗಂಟ ಕಾಯಬೇಕಾಗಿತ್ತು. 4 ಗಂಟೆ ಟ್ರೈನ್ ಗಂಟ ಕಾಯ್ಕೊಂಡು ಕೊನೆಗೆ ಟ್ರೈನ್ ಬಂತು. ನೋಡಿ ಎಷ್ಟು ಟಯರ್ಡ್ ಆಗಿದ್ದೀವಿ ಅಂತ. ಎಲ್ಲರಿಗೂ ನಿದ್ದೆ ಬರ್ತಾಯಿತ್ತು ಆ ಟೈಮಲ್ಲಿ. ಹೊರಮೆ ಕಣ್ಣು ಈ ಕಣ್ಣಿಂದ ನೋಡಿ ಕಂಗಾಲ ಹೋಗ್ಬಿಟ್ಟಿದೆ. ಇದು ನೋಡಕ್ಕನ ಕಣ್ಣು ಆಪರೇಷನ್. ದಿನೇಶ್ ಕಣ್ಣು ಹೆಂಗ್ ಬಿಡ್ತಾನೆ. ಕಾಲು ಜುಮ್ಮಿಡ್ಕೊಬಿಟ್ಟವೆ ನಮ್ಮ 6 ಗಂಟೆ 6:15 ಆಗಿತ್ತು. ಫೈನಲಿ ಮೆಜೆಸ್ಟಿಕ್ಕಿಗೆ ಬಂದ. ಇಲ್ಲೇನಾಯಿತು ಅಂದರೆ ಬಸ್ ಸ್ಟಾಪು ಸುಮಾರು ದಿನ ಆಯಿತು ಮೆಜೆಸ್ಟಿಕ್ ಬಂದು. ಬಸ್ ಸ್ಟಾಪು ಗೊತ್ತಾಗಲಿಲ್ಲ ಅಂಥೇಳಿ ಮೆಟ್ರೋ ಸ್ಟೇಷನ್ ಹತ್ರ ಹೋಗಿ ಮತ್ತೆ ವಾಪಸ್ ಬಂದು ಬಸ್ ಹತ್ಕೊಂಡು ಬಂದಿದ್ದೀವಿ. ಲೇಟ್ ಆಗೋಯ್ತು ಅದಕ್ಕೇ. ಟ್ರೈನ್ ಇಳ್ಕೊಂಡು ಎಷ್ಟು ದೂರ ನಡ್ಕೊಂಡು ಹೋದ್ವೋ ಮತ್ತೆ ಅಷ್ಟು ದೂರ ಮತ್ತೆ ನಡ್ಕೊಂಡು ಬಂದೋ. ಆಲ್ರೆಡಿ ಸುಸ್ತಾಗಿ ಬುದ್ಧಿವಂತರು ನಮ್ಮ ಮನೆ ಬುದ್ಧಿವಂತರು ಇವರು. ಮೆಟ್ರೋ ಸ್ಟೇಷನ್ ಕರ್ಕೊಂಡು ಬಂದಿದ್ದಾರೆ. ತಿರ್ಗಾ ವಾಪಸ್ ಕರ್ಕೊಂಡು ಹೋಯ್ತು ಅವ್ರು. ತಿರ್ಗಾ ಬಂದಿದ್ದ ಜಾಗಕ್ಕೆ ಮತ್ತೆ ವಾಪಸ್. ಬಸ್ ಸ್ಟ್ಯಾಂಡ್ ಇರೋದು ಆ ಕಡೆ, ಇದು ಮೆಟ್ರೋ ಸ್ಟೇಷನ್. ಫೈನಲಿ ಬಸ್ ಒಳಗೆ ಬಂದು ಕೂತ್ಕೊಂಡ. ಬಸ್ಸಲ್ಲಿ ಬಂದು ಕೂರೋ ಗಂಟನೂ ನಮ್ಗೆ ಸುಸ್ತಾಗಿ ಹೋಗಿತ್ತು. ಕೊನೆಗೆ ಸೀಟು ಸಹ ಸಿಕ್ತು. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಟೈಮ್ ನೋಡಿ ಈಗ 8 ದಿವಸದಿಂದ ಬರೋ ಅಷ್ಟೊತ್ತಿಗೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ತಾ, ಕೊನೆಯವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ರೆ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಬೇಗ ಇನ್ನೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ನಿನ್ನೆ ನಾಳೆ ಚಿಂತೆಗಳ ಮರೆತು ಹಾಯಾಗಿರಬೇಕು ಆಕಾಶದ ಇಲ್ಲಿ.